ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ತಾನೊಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಜವಾಬ್ದಾರಿಯುತವಾದಂತಹ ವ್ಯಕ್ತಿ ಅನ್ನುವುದನ್ನ ಯಾವತ್ತಿಗೂ ಅರ್ಥ ಮಾಡ್ಕೊಂಡಿಲ್ಲ, ಯಾವತ್ತಿಗೂ ನೆನಪಿಸ್ಕೊಂಡಿಲ್ಲ. ಹಾಗಾಗಿ ಈ ಹಿಂದಿನ ತನ್ನ ಪರೋಡಿತನವನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಫಿಲ್ಮಿ ಡೈಲಾಗುಗಳು, ಅದೇ ಕೆಟ್ಟ ಕೊಳಕ ಭಾಷೆ, ಅದೇ ಕೆಟ್ಟ ಕೊಳಕ ರೀತಿಯಾದಂತಹ ಡೈಲಾಗ್ಸು ಯಾವುದನ್ನು ಸಹ ಬದಲಾಯಿಸ್ಕೊಳ್ಳಿಲ್ಲ. ಅದು ಹಾಗೆಯೇ ಮುಂದುವರೆದು ಹೋಗ್ತಾ ಇದೆ. ಅದೇ ಭಾಷೆಯಲ್ಲಿ ಉತ್ತರ ಕೊಟ್ಟಂತಹ ಪತ್ರಕರ್ತರೊಬ್ಬರನ್ನ ಈಗ ಯಾವ ರೀತಿ ನರಕ ಯಾತನೆಗೆ ಒಳಪಡಿಸ್ತಾ ಇದ್ದಾರೆ ಆ ವ್ಯಕ್ತಿಯನ್ನ, ಪತ್ರಕರ್ತನನ್ನ ಅಂದ್ರೆ 4 ದಿನಗಳಲ್ಲಿ 5 ಕೇಸು, 5 ಬಂಧನ, 4ರಲ್ಲಿ ಬೇಯ್ಲು, 5ನೇದು ಬೇಯ್ಲೇ ಸಿಗಲ್ಲ ವರ್ಷಗಟ್ಲೆ ಅಂತಹ ಸೆಕ್ಷನ್ಗಳನ್ನ ಹಾಕಿ ಆ ಪತ್ರಕರ್ತನನ್ನ ಜೈಲಿಗೆ ಅಟ್ಬಿಟ್ಟಿದ್ದಾರೆ. ಆ ಪತ್ರಕರ್ತ ದಲಿತ ಸಮುದಾಯದ, ಮಾದಿಗ ಸಮುದಾಯದಿಂದ ಬರುವಂತಹ ಪತ್ರಕರ್ತ. ಸೊ ಯಾರು ಆ ಪತ್ರಕರ್ತ, ಏನಾಯ್ತು ಇಡೀ ಪ್ರಕರಣ, ಏನ್ ನಡೀತಾ ಇದೆ ಆಂಧ್ರ ಪ್ರದೇಶದಲ್ಲಿ, ಅಲ್ಲಿ ರೌಡಿಗಳ ರಾಜ್ಯ ಆಡಳಿತ ನಡೀತಾ ಇದೆಯಾ ಅನ್ನುವಂತಹ ಆರೋಪಗಳು ಈಗ ಬರುವ ರೀತಿಯಲ್ಲಿ ಈ ಘಟನೆಗಳು ನಡೀತಾ ಇದೆ. ಅಲ್ಲ ಒಂದಲ್ಲ ಎರಡಲ್ಲ. ಅದರ ಜೊತೆಗೆ ಒಬ್ಬ ಹಿಂದುತ್ವದ ಪುಡಿ ರೌಡಿ, ಅವನು ದಿನ ಬೆಳಗಾದ್ರೆ ಕ್ರೈಸ್ತರನ್ನ, ಬೈಬಲನ್ನ, ಯೇಸುವನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಾನೆ ಬರ್ತಿದ್ದಾನೆ. ಅವನಿಗೂ ಈ ಕೇಸಿಗೂ ಸಹ ಸಂಬಂಧ ಇದೆ. ಅವನು ಮಾತ್ರ ಆರಾಮಾಗಿ ಹೊರಗಡೆ ಓಡಾಡಿಕೊಂಡು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಾನೆ ಓಡಾಡ್ತಿದ್ದಾನೆ. ಇಲ್ಲಿ ಪತ್ರಕರ್ತ ಮಾತ್ರ ನರಕಯಾತನೆಗೆ ಒಳಪಡಬೇಕಾಗಿದೆ. ಆ ಒಂದು ಕ್ರೂರಿ ಅಥವಾ ನೀಚ ಯಾರು ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ತಾ ಇರುವಂತಹದ್ದು ಪ್ರಶ್ನ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ನಡೆಸುವಂತಹ ರಾವಣ್ ಅನ್ನುವಂತಹ ವ್ಯಕ್ತಿಯ ಬಗ್ಗೆ. ಆ ವ್ಯಕ್ತಿಯನ್ನ ಪ್ರಶ್ನ ರಾವಣ್ ಅಂತ ಕರೀತಾರೆ. ಆ ಪ್ರಶ್ನ ಅಂದ್ರೆ ತೆಲುಗಲ್ಲಿ ಪ್ರಶ್ನೆ ಅಂತಲೇ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನಡೆಸ್ತಾರೆ. ರಾವಣ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅವರ ಮೂಲ ಹೆಸರು ಬಚ್ಚಲಪುರಿ ಜೋಸೆಫ್ ಅನ್ನುವಂಥದ್ದು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ. ಆ ಪತ್ರಕರ್ತ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದಷ್ಟು ಆ ವ್ಯಕ್ತಿಯ ಭಾಷೆಯನ್ನ ನಾನು ಸಹ ಒಂದಷ್ಟು ಕಡೆ ಟೀಕೆ ಮಾಡ್ತೀನಿ. ಯಾಕೆಂದ್ರೆ ಅಷ್ಟು ಕೆಟ್ಟ ರೀತಿಯಲ್ಲಿ ಯಾರನ್ನು ದೂಷಿಸುವ ಅವಶ್ಯಕತೆ ಇರೋದಿಲ್ಲ. ನೀವು ಜನಕ್ಕೆ ವಿಚಾರವನ್ನ ತಲುಪಿಸ್ಬೇಕು, ವಿಷಯವನ್ನ ತಲುಪಿಸ್ಬೇಕು ಅಂದ್ರೆ ಅದಕ್ಕೆ ನೀವು ಕೆಟ್ಟ ಭಾಷೆಯಲ್ಲೇ ತಲುಪಿಸ್ಬೇಕು ಅಂತ ಏನಿಲ್ಲ. ಸಾಮಾಜಿಕ ಜವಾಬ್ದಾರಿ ಇರುವಂತಹ ಯಾವುದೇ ವ್ಯಕ್ತಿ ಆ ರೀತಿ ಕೆಟ್ಟ ಭಾಷೆಯಲ್ಲಿ ನೀವು ಏನನ್ನಾದ್ರೂ ತಲುಪಿಸ್ತೀನಿ ಅಂದ್ರೆ ಅದು ಬಹಳ ದಿನ ಓಡೋದಿಲ್ಲ. ಜನನೇ ಅದನ್ನ ಕಂಪ್ಲೀಟ್ ಆಗಿ ಸ್ವೀಕರಿಸೋದಿಲ್ಲ. ಸೊ ಬಚ್ಚಲಪುರಿ ಜೋಸೆಫ್ ಅನ್ನುವಂಥವ್ರು ಬಳಸುವಂತಹ ಭಾಷೆ ಅಥವಾ ಪ್ರಶ್ನ ರಾವಣ್ ಅವರೇ ಇಟ್ಕೊಂಡಿರುವ ಹೆಸರಿದೆಯಲ್ಲ, ಅವರು ಬಳಸುವಂತಹ ಭಾಷೆಯ ಬಗ್ಗೆ ನನಗೂ ತಕರಾರಿದೆ. ಆದರೆ ಆ ಭಾಷೆ ಅಲ್ಲಿನ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಬಳಸುವ ಭಾಷೆಗಿಂತ ಒಳ್ಳೆಯ ಭಾಷೆ. ಈಗ ನಿಮಗೆ ಅರ್ಥ ಆಗಬಹುದು ಪವನ್ ಕಲ್ಯಾಣ್ ಯಾವ ಕೆಟ್ಟ ಕೊಳಕ ಭಾಷೆ ಬಳಸ್ತಾ ಇದ್ದಾರೆ ಅನ್ನೋದು ನಿಮಗೆ ಈಗ ಅರ್ಥ ಆಗಿರ್ಬೋದು. ಯಾಕಂದ್ರೆ ನಾನು ಪ್ರಶ್ನ ರಾವಣ್ ಅವರ ಭಾಷೆಯನ್ನೇ ಟೀಕೆ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕಿಂತ ಕೆಟ್ಟ ಕೊಳಕ ಭಾಷೆಯನ್ನ DCM ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಳಸ್ತಾ ಇದ್ರೆ ಅದು ಎಷ್ಟು ಅಸಹ್ಯ, ಎಷ್ಟು ಅನಾಗರಿಕ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ವಿವರಿಸ್ತೀನಿ ಯಾವ ಪದಗಳು ಯಾವ ರೀತಿ ಅಂತ. ತುಂಬಾ ಕೆಟ್ಟ ಪದಗಳನ್ನೆಲ್ಲ ವಿವರಿಸೋಕ್ಕಾಗೋದಿಲ್ಲ. ಯಾವುದನ್ನ ವಿವರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ಅದನ್ನ ವಿವರಿಸ್ತೀನಿ, ಅಷ್ಟು ಸಾಕು. ನಿಮ್ಗೆ ಅರ್ಥ ಆದ್ರೆ ಸಾಕು ಏನ್ ನಡೀತಾ ಇದೆ ಅಂತ. ಓಕೆ, ಸೊ ಇಲ್ಲಿ ಇನ್ನೊಬ್ಬ ಬರ್ತಾನೆ, ರಾಧಾ ಮನೋಹರ್ ದಾಸ್ ಅಂತ. ಇಸ್ಕಾನ್ ಡ್ರೆಸ್ ಅಲ್ಲಿ ಬರ್ತಾನೆ ಅವನು, ಹಿಂದುತ್ವದ ಮಹಾನ್ ಪುಡುಂಗಿ. ಅವನ ಬಾಯಲ್ಲಿ ಬರುವಂತಹ ಭಾಷೆ ಇದೆಯಲ್ಲ, ಅದು ರಸ್ತೆ ಬದಿಯಲ್ಲಿ ಕುಡಿದು ಮೋರಿಯಲ್ಲಿ ಮಲಗಿರುವಂತಹ ವ್ಯಕ್ತಿಗಳು ಬಳಸುವ ಭಾಷೆಗಿಂತ ಕೆಟ್ಟದಾಗಿರುತ್ತೆ. ಅದು ಸಾರ್ವಜನಿಕವಾಗಿ ಇನ್ನೊಂದು ಧರ್ಮದ ಬಗ್ಗೆ, ಕ್ರೈಸ್ತ ಧರ್ಮದ ಬಗ್ಗೆ, ಯೇಸು ಬಗ್ಗೆ, ಬೈಬಲ್ ಬಗ್ಗೆ. ಆ ಪದಗಳನ್ನ ನಾನು ರಿಪೀಟ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಜಗತ್ತಿನ ಅತ್ಯಂತ ಕೆಟ್ಟ ಕೊಳಕ ಪದಗಳನ್ನ ಆ ಜಾಗದಲ್ಲಿ ಹಾಕೋಬಹುದು. ಬೈಬಲ್ ಕುರಿತಾಗಿ, ಕ್ರೈಸ್ತ ಧರ್ಮದ ಕುರಿತಾಗಿ, ಜೀಸಸ್ ಕುರಿತಾಗಿ ಆ ನೀಚ ಬಳಸುವ ಭಾಷೆ ಜಗತ್ತಿನ ಅತ್ಯಂತ ಕೆಟ್ಟ ಕೊಳಕ ಪದಗಳಿಂದ ತುಂಬಿರುತ್ತೆ. ಸೊ ಅವನ ವಿಚಾರವನ್ನ ಎತ್ಕೊಂಡು ಈ ಪ್ರಶ್ನ ರಾವಣ್ ಅನ್ನುವಂಥವ್ರು, ಮೂಲತಃ ಬಚ್ಚಲಪುರಿ ಜೋಸೆಫ್ ಅನ್ನುವಂಥವ್ರು,
ಅವರು ಸಹ ತಮ್ಮದೇ ರೀತಿಯಾದಂತಹ ವ್ಯಾಖ್ಯಾನವನ್ನು ಕೊಡ್ತಿದ್ರು. ಆದರೆ ಯಾವತ್ತೂ ಸಹ ಅವರು ಹಿಂದೂ ಧರ್ಮವನ್ನ ಅವಹೇಳನ ಮಾಡಲಿಲ್ಲ. ಬಟ್ ಈ ರಾಧಾ ಮನೋಹರ್ ದಾಸನು ಅವನನ್ನ ಮಾತ್ರ ಕೆಟ್ಟಾಕೊಳಕವಾಗಿ ಅವನದೇ ಭಾಷೆ ಹತ್ತತ್ತರಕ್ಕೆ ಹೋಗಿ ಬೈತಿದ್ರು. ಅವನ ಮಟ್ಟಕ್ಕೆ ಇಳಿತಾ ಇರಲಿಲ್ಲ. ಅವನ ಬಂಧನ ಆಗಬೇಕು ಅಂತ ಕೇಳ್ತಿದ್ರು, ಅವನನ್ನ ಬೈತಿದ್ರು, ಟೀಕೆ ಮಾಡ್ತಿದ್ರು, ಎಲ್ಲ ಆಗ್ತಿತ್ತು. ಇದರ ನಡುವೆ ಮಿಸ್ಟರ್ ಪವನ್ ಕಲ್ಯಾಣ್ ಭಾರತ ದೇಶದ ಪ್ರಸ್ತುತ ರಾಜಕಾರಣಿಗಳಲ್ಲಿ ಅತ್ಯಂತ ಅಸಹ್ಯಕರವಾಗಿ ಮಾತನಾಡುವ, ಅದು ಏನು DCM ಸೀಟಲ್ಲಿ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲೇ ಕೆಟ್ಟ ಕೊಳಕ ರೀತಿ ಮಾತನಾಡುವ ಏಕೈಕ ರಾಜಕಾರಣಿ ಯಾರಾದರೂ ಇದ್ರೆ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೆ ಅದು ಈ ಪವನ್ ಕಲ್ಯಾಣ್. ಯಾವುದಾದರೂ ಗಲೀಜು ಮೋರಿಯಲ್ಲಿ ಕುಡಿದು ಮಲಗಿದ್ದಾಗ ಯಾರು ಬಳಸಬಹುದಾದಂತಹ ಭಾಷೆ ಇದೆಯಲ್ಲ, ಆ ಭಾಷೆಯನ್ನ DCM ಸೀಟ್ನಲ್ಲಿ ಕೂತ್ಕೊಂಡು ಬಳಸ್ತಾರೆ. ನಿಮ್ಗೆ ಅರ್ಥ ಆಗಲಿ ಅಂತ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಆ ಭಾಷೆ ಯಾವ ಲೆವೆಲ್ಗೆ ಇರುತ್ತೆ ಅಂತ. ಮಾತೆತ್ತಿದ್ರೆ ಚಪ್ಪಲಿ ತೋರಿಸೋದು, ಚಪ್ಪಲಿಯಲ್ಲಿ ಹೊಡಿತೀನಿ ಅನ್ನೋದು, ಚಪ್ಪಲಿ ಕಿತ್ತೋಗುತ್ತೆ ಅನ್ನೋದು, ಕೆಟ್ಟ ಕೊಳಕ ಭಾಷೆಯಲ್ಲಿ ಏನೇನೋ ಮಾತುಗಳನ್ನು ಆಡೋದು. ತಾನು DCM ಅನ್ನುವಂತಹ ಲವಲೇಶ ಜ್ಞಾನವೂ ಮೈಮೇಲಿರಲ್ಲ. ಆ ವ್ಯಕ್ತಿ ಇತ್ತೀಚಿನ ವರ್ಷಗಳಲ್ಲಿ ಮಾಡಿರುವ ಡ್ರಾಮಾಗಳು ನಿಮಗೆ ಗೊತ್ತೇ ಇದೆ. ಪವನ್ ಕಲ್ಯಾಣ್ ಅನ್ನುವಂತಹ ವ್ಯಕ್ತಿ ಏನೇನು ಡ್ರಾಮಾ. ಮೊದಲಿಗೆ ತಾನು ಕಮ್ಯುನಿಸ್ಟ್ ಅಂತ ಹೇಳಿ, ಕಮ್ಯುನಿಸ್ಟ್ ಸಿದ್ಧಾಂತ, ದೇವರನ್ನ ಒಪ್ಪಲ್ಲ, ನಾನು ಏತಿಸ್ಟು, ಹೀಗೆಲ್ಲ ಹೇಳ್ಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು. ಮಾವೋವಾದಿಗಳನ್ನು ಸಹ ಒಂದು ಮಟ್ಟಕ್ಕೆ ಬೆಂಬಲಿಸುವ ರೀತಿಯಲ್ಲಿ ಬಂದಿತ್ತು. ಅಲ್ಲಿ ಗೆಲುವು ಸಿಗ್ಲಿಲ್ಲ, ಸೋಲಾಯ್ತು. ಅದನ್ನ ಕಟ್ ಮಾಡಿ BSP ಜೊತೆ ಸೇರ್ಕೊಂಡು ನಾನು ದಲಿತ ಪರ, ಅಂಬೇಡ್ಕರ್ ವಾದಿ, ಜೈ ಭೀಮ್ ಅನ್ಕೊಂಡು ಇನ್ನೊಂದು ಎಲೆಕ್ಷನ್ಗೆ ರೆಡಿಯಾಗಿ ಬಂದಿತ್ತು. ಅಲ್ಲೂ ಸಹ ಪವನ್ ಕಲ್ಯಾಣ್ಗೆ ಯಶಸ್ಸು ಸಿಗಲಿಲ್ಲ. ಕೊನೆಗೆ ನನ್ನ ಲೆವೆಲ್ಗೆ ಈಕ್ವಲ್ ಆಗುವ, ನನ್ನ ಮನಸ್ಥಿತಿಗೆ ಮ್ಯಾಚ್ ಆಗುವ ನೀಚತನ ತುಂಬಿರುವ ಗುಂಪು ಯಾವುದು ಅಂತ ನೋಡಿದಾಗ ಪವನ್ ಕಲ್ಯಾಣ್ಗೆ ಕಂಡು ಬಂದಿದ್ದು BJP. ಸೊ ನರೇಂದ್ರ ಮೋದಿ ಅವರನ್ನ ಅಪ್ಪಿ ತಬ್ಬಿ ಹೊಗಳಿ ಮೈತ್ರಿಯಲ್ಲಿ ಭಾಗವಾದರು. ಯಾವ ಮೈತ್ರಿ? ಚಂದ್ರಬಾಬು ನಾಯ್ಡು ಅವರ TDP BJPಯ ಮೈತ್ರಿಯಲ್ಲಿ ಈ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷವೂ ಸಹ ಮೈತ್ರಿಯ ಭಾಗ ಆಯಿತು. ಮೊನ್ನೆ ನಡೆದಂತಹ, ಅಂದ್ರೆ 2 ವರ್ಷದ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಗಳಲ್ಲಿ 2024ರಲ್ಲಿ ಭರ್ಜರಿ ಬಹುಮತದೊಂದಿಗೆ ಆ ಮೈತ್ರಿ ಅಧಿಕಾರಕ್ಕೆ ವಾಪಸ್ ಬಂತು. ಜಗನ್ಮೋಹನ್ ರೆಡ್ಡಿ ಅವರ YCP ಪಕ್ಷದ ಸರ್ಕಾರ ಏನಿತ್ತು ಅದು ಹೀನಾಯವಾಗಿ ಸೋತು ಮನೆಗೆ ಹೋಯ್ತು. ಹೀನಾಯವಾಗಿ ಸೋತಿದ್ದದು ಬರೀ 175ರಲ್ಲಿ 15 ಸೀಟೇನೋ ಬಂದಿತ್ತು ಅಷ್ಟೇ YCPಗೆ. ಆ ಮಟ್ಟಕ್ಕೆ ಕ್ಲೀನ್ ಸ್ವೀಪ್ ಆಗಿತ್ತು. ಸೊ ಅದರಲ್ಲಿ ಜನಸೇನಾಗೂ ಒಳ್ಳೆ ಪಾಲಿತ್ತು. ಜನಸೇನಾ ಕಡೆಯಿಂದ ಈ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು. ಉಪಮುಖ್ಯಮಂತ್ರಿ ಮಾಡಬೇಕಾದ್ರೆ ಇವರು ಕರುಳು ಚುರ್ರನ್ಲಿಲ್ವ ಏನೋ ಗೊತ್ತಿಲ್ಲ ನನಗೆ, ಚಂದ್ರಬಾಬು ನಾಯ್ಡುಗಾಗ್ಲಿ, ನರೇಂದ್ರ ಮೋದಿಗಾಗ್ಲಿ, ಅಮಿತ್ ಶಾಗಾಗ್ಲಿ. ಯಾಕಂದ್ರೆ ಎಲೆಕ್ಷನ್ ರ್ಯಾಲಿಗಳಲ್ಲಿ ಈ ಪವನ್ ಕಲ್ಯಾಣ್ ಮಾಡ್ತಿದ್ದಂತಹ ನೀಚತನ ಇದೆಯಲ್ಲ, ಇಲ್ಲೀಗಲ್ ವೇ ಆಫ್ ಪ್ರಾಪಗ್ಯಾಂಡಾ ಪ್ಲಸ್ ಪ್ರಮೋಷನ್ಸ್ ಇತ್ತಲ್ಲ ಎಲೆಕ್ಷನ್ ಅಲ್ಲಿ, ಪ್ರಚಾರ ವೈಖರಿ, ಕಾರಿನ ಬಾನೆಟ್ ಮೇಲೆ ಕೂತ್ಕೊಂಡು ಹೈವೇಗಳಲ್ಲಿ ಹೋಗೋದು, ಭಾಷಣಗಳಲ್ಲಿ ಕೆಟ್ಟ ಕೊಳಕ ಭಾಷೆ ಬಳಸೋದು, ಚಪ್ಪಲಿ ತೋರಿಸೋದು, ಚಪ್ಪಲಿಯಲ್ಲಿ ಹೊಡಿತೀನಿ ಅನ್ನೋದು, ಮಗನೇ ಅನ್ನೋದು. ಕನ್ನಡದಲ್ಲಿ ನನ್ನ ಮಗನೇ ಅನ್ನೋದು ನಾರ್ಮಲ್ ಆಗಿದೆ ಇಲ್ಲಿ, ಯಾಕಂದ್ರೆ ಈ ಭಾಷಾ ರಚನೆ ಆಗಿದೆ. ಬಟ್ ಆಂಧ್ರ ಪ್ರದೇಶದಲ್ಲಿ ನನ್ನ ಮಗನೇ ನಾ ಕೊಡಕ ಅಂದರೆ ಅವನ ತಾಯಿಗೆ ಬೈದ ಹಾಗೆ. ಅಂದ್ರೆ ನೀನ್ ನನಗೆ ಹುಟ್ಟಿದೀಯಾ, ನಿನ್ನನ್ನು ಹುಟ್ಟಿಸಿದ್ದೀನಿ ಅನ್ನೋದಕ್ಕೆ ಈಕ್ವಲ್. ಹಾಗಾಗಿ ನಾ ಕೊಡಕ ಅನ್ನೋದು ನನ್ನ ಮಗನೇ ಅಂದಷ್ಟು ಈಸಿ ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ ನನ್ನ ಮಗನೇ ಅಂದ್ರೆ ಅದು ನಾರ್ಮಲ್ ಆಗಿ ಹೋಗಿದೆ. ಆಂಧ್ರದಲ್ಲಿ ಕೊಡಕ ಅಂದ್ರೆ ಅದು ದೊಡ್ಡ ಬೈಗುಳ, ಅದು ತಾಯಿಗೆ ಬೈದಿತ್ತು, ತಾಯಿಯ ಶೀಲಕ್ಕೆ ಬೈದಿತ್ತು. ಆ ಭಾಷೆಯನ್ನ ಈ ಪವನ್ ಕಲ್ಯಾಣ್ ಪ್ರಚಾರ ಕಾರ್ಯಗಳಲ್ಲೂ ಬಳಸ್ತಾ ಇದ್ದಿತ್ತು. ಕೊಡಕಲ್ಲಾರ, ಕೊಡಕ, ಚಪ್ಪುತೋ ಕೊಡ್ತಾನೆ, ಚಂಪಲು ವಾಸಿಪತ, ಇಂಥದ್ದೇ, ಬರೀ ಇಂಥವೇ. ಆತನನ್ನ DCM ಮಾಡಿದ್ರು. ಅಟ್ಲೀಸ್ಟ್ ಎಲೆಕ್ಷನ್ ಆದ್ಮೇಲಾದ್ರೂ ಹೇಳ್ಬೇಕಾಗಿತ್ತಪ್ಪ, ನಿನ್ನ DCM ಮಾಡ್ತಾ ಇದ್ದೀವಿ, ಇನ್ನು ಮೇಲಾದ್ರೂ ಬಾಯಲ್ಲಿ ಒಳ್ಳೆ ಮಾತು ಮಾತಾಡು. ಆ DCM ಸ್ಥಾನಕ್ಕೊಂದು ಮರ್ಯಾದೆ ಇರಲಿ. ಬಿಟ್ರು ಹೋರಿನ್ ಬಿಟ್ಟಂಗೆ. ಆತನು ಹೋರಿಯ ರೀತಿಯಲ್ಲಿ ಓಡಾಡ್ಕೊಂಡಿರೋದು. ಯಾರು ಟೀಕೆ ಮಾಡಿದ್ರು ಅವ್ರನ್ನ ಕೆಟ್ಟಕೊಳಕ, ಅದು ಪತ್ರಕರ್ತರಾಗಿರ್ಲಿ, ಜನ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ. ಗೂಂಡ ಅಂದ್ರೆ ಗೂಂಡ, ನಾನು ಗೂಂಡ ಅಂತ ಪವನ್ ಕಲ್ಯಾಣ್ ನಿರೂಪಿಸ್ಕೊಂಡು ಹೋಗಿರೋದು.
ಆ ಪವನ್ ಕಲ್ಯಾಣ್ಗೆ ಜನ ಸೈನಿಕರು ಅಂತ, ಜನಸೇನಾ ಪಕ್ಷದ ಜನ ಸೈನಿಕರು ಅಂತ ಒಂದು ಗುಂಪು, ಅಂದ್ರೆ ಈ ಪಟಾಲಂ ಇರ್ತಾರಲ್ಲ, ಚೆಲ ಚಮಚಗಳ ಪಟಾಲಂ, ಅವ್ರು ರೌಡಿಸಮ್ ಮಾಡ್ಕೊಂಡು ಓಡಾಡೋದು. ಸೊ ಇದು ಹೀಗೆ ನಡೀತಿರ್ಬೇಕಾದ್ರೆ ಈ ರಾಧಾ ಮೋಹನ್ ದಾಸ್ ಮತ್ತೆ ಈ ಪ್ರಶ್ನಾ ರಾವಣ್ ನಡುವೆ ಸಹ ಮಾತುಗಳು ಆಗ್ತಾ ಹೋಗ್ತಾ ಬರ್ತಿತ್ತು. ಈ ನಮ್ಮ ಯಾರು ಪವನ್ ಕಲ್ಯಾಣ್ ತಿರುಪತಿ ಲಾಡು ವಿಚಾರದಲ್ಲಿ ನಾನು ಯೋಗಿ ಆದಿತ್ಯನಾಥನ ಕಾಪಿ ಮಾಡಿದ್ರೆ ಹೇಗಿರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡ್ರು. ಸೊ ಐ ಆಮ್ ಎನ್ ಅನ್ಅಪಾಲಜೆಟಿಕ್ ಸನಾತನಿ ಹಿಂದೂ ಅಂತ ಗಂಟಲು ಹರ್ಕೊಂಡು ಹೇಳ್ಕೊಂಡು ಓಡಾಡಕ್ ಶುರು ಮಾಡಿದ್ರು. ಅಲ್ಲಿಗೆ ಈ ಹಿಂದೆ ತಾನೇ ಹೇಳ್ಕೊಳ್ತಿದ್ರಲ್ಲ, ಸಣ್ಣ ವಯಸ್ಸಿನಿಂದ ನಮ್ಮನೇಲಿ ಯೇಸು ಫೋಟೋ ಇತ್ತು, ಕ್ರೈಸ್ತ ಧರ್ಮವನ್ನ ನಾವು ತುಂಬಾ ಪ್ರೀತಿಸ್ತೀವಿ ಅಂತ ಹೇಳಿ ಕ್ರೈಸ್ತರನ್ನೂ ಮದುವೆಯಾಗಿ, 4 ಮದುವೆಗಳಲ್ಲಿ ಒಂದು ಮಹಿಳೆ ಕ್ರೈಸ್ತರನ್ನೂ ಮದುವೆಯಾಗಿ, ಮಕ್ಕಳಿಗೂ ಸಹ ಕ್ರೈಸ್ತರ ಹೆಸರುಗಳನ್ನೇ ಇಟ್ಟಿದ್ರು ಸಹ ಪವನ್ ಕಲ್ಯಾಣ್ ಅನ್ನುವಂತಹ ಈ ಅಯೋಗ್ಯ ಇದ್ದಕ್ಕಿದ್ದ ಹಾಗೆ ಈ ಸನಾತನ ಅನ್ನೋದನ್ನ ಹಿಡ್ಕೊಂಡ್ಬಿಟ್ರೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು, CM ಆಗ್ಬೋದು ಅನ್ನೋ ಆಸೆಗೆ ತಿರುಪತಿ ಲಾಡು ವಿಚಾರದಲ್ಲಿ ಆ ಲೆವೆಲ್ಗೆ ಇಳಿದಾಗ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಕ್ರೈಸ್ತ ಧರ್ಮೀಯರ ಸಂಖ್ಯೆ ದೊಡ್ಡದಾಗಿದೆ. ಅದರಲ್ಲೂ ದಲಿತರಲ್ಲಿ ಹೆಚ್ಚಾಗಿದ್ದಾರೆ. ದಲಿತರಲ್ಲೂ ಮಾಲಾ ಅಂತ ಕರೀತಾರೆ, ಹೊಲೆಯ ಅನ್ನೋದಕ್ಕೆ, ಅಲ್ಲಿ ಮಾಲಾಗಿಂತ ಮಾದಿಗ ಹೆಚ್ಚಾಗಿ ಕ್ರೈಸ್ತ ಧರ್ಮದ ಕಡೆ ಹೋಗಿದ್ದಾರೆ. ಅದು ಅವರ ಸ್ವಾತಂತ್ರ್ಯ, ಹೋಗಿದ್ದಾರೆ. ಸೊ ಅಲ್ಲಿ ಪ್ರತಿರೋಧಗಳು ಶುರುವಾಯಿತು. ಈ ಪವನ್ ಕಲ್ಯಾಣ್ ನಾಟಕಗಳು, ಎಲೆಕ್ಷನ್ ಟೈಮಲ್ಲಿ ಮಸೀದಿಗೆ ಹೋಗಿ ಬಿರಿಯಾನಿ ತಿಂದು ಟೋಪಿ ಹಾಕೊಂಡು ನಮಾಜ್ ಮಾಡಿ ಯಾಮಾರಿಸಿ ಇನ್ನೊಂದು ಮೈತ್ರಿಗೆ ಬಂದು ಅಲ್ಲಿ ಗೆದ್ದ ನಂತರ ಈಗ ತಿಲಕ ಹಾಕೊಂಡು ನಾನು ಹಾಗೆ ಹೀಗೆ ಅಂತ ಮುಸ್ಲಿಮರ ವಿರುದ್ಧ ಸಿನಿಮಾಗಳಲ್ಲೂ ಸೀನ್ ಇಡುವಂತ ಮಟ್ಟಕ್ಕೆ ಇಳಿದ ಮೇಲೆ ಮಾದಿಗ ಸಮುದಾಯ ಈ ಪವನ್ ಕಲ್ಯಾಣ್ ವಿರುದ್ಧ ಆಕ್ರೋಶವನ್ನ ಹೊರಹಾಕೋಕೆ ಶುರುವಾಯಿತು. ಸೊ ಈ ರಾಧಾ ಮೋಹನ್ ದಾಸ್ ವಿಚಾರವಾಗಿ ಈ DCM ಪ್ರಭಾವ ಬಳಸಿ ಆ ರಾಧಾ ಮೋಹನ್ ದಾಸ್ ಮೇಲೆ ಯಾವುದೇ ಕೇಸ್ ಆದರೂ ಸಹ ಆತನನ್ನು ಅರೆಸ್ಟ್ ಆಗದಾಗೆ ನೋಡ್ಕೊಳ್ತಿದ್ದಾರೆ ಅನ್ನೋದು ಮಾದಿಗ ಸಮುದಾಯದ ಸಿಟ್ಟು. ಯಾಕೆಂದ್ರೆ ಮಾದಿಗ ಸಮುದಾಯದಲ್ಲಿ ಕ್ರೈಸ್ತರ ಸಿಟ್ಟು. ಯಾಕೆಂದ್ರೆ ತಮ್ಮ ಧರ್ಮವನ್ನ, ಕ್ರೈಸ್ತ ಧರ್ಮವನ್ನ, ಬೈಬಲನ್ನ, ಯೇಸುವನ್ನ ಎಲ್ಲಾ ಕೆಟ್ಟ ಪದಗಳಿಂದ ಬೈತಿರುವಂತ ವ್ಯಕ್ತಿಯನ್ನ ಒಂದು ದಿನವೂ ಅರೆಸ್ಟ್ ಆಗದ ರೀತಿಯಲ್ಲಿ ಕೇಸ್ ಆದರೂ ಸಹ ಒಂದು ಕೇಸ್ ಒಡೆದಾಕೋದು, ಕೇಸು ಬಿದ್ದೋಗೋದು, ಅಥವಾ ಈಸಿಯಾಗಿ ಬೇಲ್ ಸಿಗೋದು, ಹೀಗೆ ಆಗ್ತಿರ್ಬೇಕಾದ್ರೆ ಈ ಪ್ರಶ್ನಾ ರಾವಣ್ ಪವನ್ ಕಲ್ಯಾಣ್ ವಿರುದ್ಧ ಸಹ ಟೀಕೆ ಮಾಡಕ್ ಶುರು ಮಾಡೋದು. ಪವನ್ ಕಲ್ಯಾಣ್ ಮಾತಾಡಿದ ಅದೇ ಡೈಲಾಗುಗಳನ್ನ ರಿಪೀಟ್ ಮಾಡ್ಬಿಟ್ರು. ಮೊನ್ನೆ ಅಲ್ಲೊಂದು ಸಮಾವೇಶ ನಡೀತಾ ಇತ್ತು, ದಲಿತ ಕ್ರೈಸ್ತರ ಸಮಾವೇಶ ನಡೀತಾ ಇತ್ತು. ಅಲ್ಲಿಗೆ ಈ ಪ್ರಶ್ನಾ ರಾವಣ್ ಅಥವಾ ಬಚ್ಚಲಪುರಿ ಜೋಸೆಫ್ ಇವರು ಹೋಗಿ ಭಾಷಣ ಮಾಡ್ತಾ, ನಾನು ಪವನ್ ಕಲ್ಯಾಣ್ ಅಭಿಮಾನಿ, ಹಾಗಾಗಿ ಪವನ್ ಕಲ್ಯಾಣ್ ಭಾಷೆಯನ್ನೇ ಬಳಸ್ತೀನಿ ಅಂತ ಹೇಳಿ ಪವನ್ ಕಲ್ಯಾಣ್ ಈ ಹಿಂದೆ ಹೇಳಿದ ಮಾತುಗಳನ್ನೇ ಹೇಳಿದ್ರು. ಚಪ್ಪಲಿ ಬಾರಿಸ್ತೀನಿ, ಹೊಡಿತೀನಿ, ಹಾಗೆ ಹೀಗೆ ಸೇಮ್ ಪದಗಳು, ಏನು ಚೇಂಜ್ ಮಾಡಲಿಲ್ಲ. ನಾನು ಅಭಿಮಾನಿ, ಅದಕ್ಕೆ ಅವರು ಡೈಲಾಗ್ ರಿಪೀಟ್ ಮಾಡ್ತಿದ್ದೀನಿ ಅಂತ ಹೇಳಿ ಇನ್ನೊಂದಷ್ಟು 2-3 ಎಕ್ಸ್ಟ್ರಾ ಪದಗಳನ್ನು ಸಹ ಬಳಸಿದ್ರು, ವಿಚ್ ಐ ಡೋಂಟ್ ಅಪ್ರಿಶಿಯೇಟ್. ಬಾಯಲ್ಲಿ ಏನಿಟ್ಟುಕೊಂಡಿದ್ದೀರಿ ಇಂತಹ ಪದಗಳೆಲ್ಲ ಬಂತು ರಾವಣ್ ಬಾಯಲ್ಲಿ. ಸೊ ಅದಾದ ತಕ್ಷಣನೇ ಈಗೋ ಟಚ್ ಆಗೋಯ್ತು. ಯಾರಿಗೆ? ಪವನ್ ಕಲ್ಯಾಣ್ಗೆ ಈಗೋ ಟಚ್ ಆಗೋಯ್ತು. ಪೊಲೀಸರನ್ನ ಚೂ ಬಿಟ್ಬಿಟ್ರು. DCM ಅಲ್ಲ, ಪವರ್ ಇದೆಯಲ್ಲ, ಪ್ರಶ್ನಾ ರಾವಣ್ನ ಅರೆಸ್ಟ್ ಮಾಡಿದ್ರು. ಯಾರು? ಪೀತಾಪುರಂ ಮತ್ತು ಸರ್ಪವರಂ ಅನ್ನುವಂತಹ 2 ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಯಿತು. ಜನಸೇನಾ ಕಾರ್ಯಕರ್ತರೇ ಕಂಪ್ಲೇಂಟ್ ಹಾಕಿದ್ರು. ಏನು? ಪವನ್ ಕಲ್ಯಾಣ್ಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದಿದ್ದಾನೆ ಅಂತ. ಆ ಕೇಸಲ್ಲಿ ಅರೆಸ್ಟ್ ಆಯಿತು. ಆ ಅರೆಸ್ಟ್ ಆದ ತಕ್ಷಣನೇ ಆವತ್ತೇ ಜಡ್ಜ್ ಮುಂದೆ ಹೋದ ತಕ್ಷಣ ಈ ಕೇಸಲ್ಲಿ ಏನೂ ಇಲ್ಲ ಅಂತೇಳಿ ಬೇಲ್ ಕೊಟ್ರು. ಬೇಲ್ ಕೊಟ್ಟು ಹೊರಗಡೆ ಬಂದ ತಕ್ಷಣನೇ ಬೇರೆ ಪೊಲೀಸರು ಕಾಯ್ತಿದ್ರು, ಇನ್ನೊಂದು ಜಿಲ್ಲೆಯ ಪೊಲೀಸರು, ಅವ್ರು ಅರೆಸ್ಟ್ ಮಾಡ್ಕೊಂಡೋದ್ರು. ಕೇಳಿದ್ರೆ ನಮ್ಮ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. 2 ಆಯ್ತು. ಎರಡನೇದಕ್ಕೂ ಮಾರನೇ ದಿನನೇ ಮತ್ತೆ ಒಂದೇ ದಿನದೊಳಗಡೆ ಮತ್ತೆ ಬೇಲ್ ಸಿಕ್ತು. ಮೂರನೇ ಪೊಲೀಸ್ ಸ್ಟೇಷನ್ ಇಂದ ನಮ್ಮಲ್ಲೂ ಕಂಪ್ಲೇಂಟ್ ಇದೆ, ಎತ್ಕೊಂಡೋದ್ರು. 4ನೇದಾಯ್ತು, 4ನೇದಕ್ಕೂ ಬೇಲ್ ಸಿಕ್ತು. ಆಗ ಯೋಚನೆ ಮಾಡಿ, ಬಿಜೆಪಿ ಜೊತೆ ಇರಬೇಕಾದ್ರೆ ಬರಬೇಕಾದಂತಹ ಯೋಚನೆ ಬಂದೇ ಬಿಡ್ತು ಪವನ್ ಕಲ್ಯಾಣ್ಗೆ. ದೇಶದ್ರೋಹದ ಕೇಸ್ ಹಾಕಿದ್ರೆ ಹೇಗೆ?
ಯು ಎ ಪಿ ಎ ಕೇಸ್ ಹಾಕಿದ್ರೆ ಹೇಗೆ? ಸೆಡಿಷನ್ ಹಾಕಿಬಿಟ್ಬಿಟ್ರೆ ಬೇಲ್ ಸಿಗಲ್ಲ. ಈ ಸಣ್ಣ ಪುಟ್ಟ ಕೇಸುಗಳಿಗೆ ಬೇಲ್ ಸಿಗ್ತಾ ಇದೆ. ಅವನನ್ನ ಬಿಡಬಾರ್ದು, ಹಾಕ್ಲೇಬೇಕು ಒಳಗಡೆ. ಫಿಟ್ ಮಾಡೋದು ದೇಶದ್ರೋಹದ ಕೇಸ್. ಯು.ಎ.ಪಿ.ಎ ಅಡಿಯಲ್ಲಿ ಕೇಸ್ ಹಾಕಿ 5ನೇ ಕೇಸಲ್ಲಿ ಒಳಗಡೆ ಹಾಕ್ಬಿಟ್ರು. ಈಗ 15 ದಿನಗಳ ಜುಡಿಷಿಯಲ್ ಕಸ್ಟಡಿ. ಆ ಸೆಕ್ಷನ್ಗಳಿಗೆ ಬೇಲ್ ಸಿಗೋದು ಭಾರಿ ಕಷ್ಟ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಉಮರ್ ಖಾಲಿದ್ ರೀತಿಯಲ್ಲಾದರೆ 4-5 ವರ್ಷ ಆದರೂ ಬೇಲ್ ಸಿಗದೆ ಇರಬಹುದು. 4-5 ವರ್ಷ ಆದರೂ ಬೇಲ್ ಸಿಗದೆ ಇರ್ಬೋದು. ಹಾಗೆ ಒಳಗಡೆ ತಳ್ಳಿಬಿಟ್ಟಿದ್ದಾರೆ. ಆ ಪ್ರಶ್ನಾ ರಾವಣ್ ಉಪವಾಸ ಕೂತರು ಬಿಡ್ತಿಲ್ಲ, ಏನು ಮಾಡಿದ್ರು ಬಿಡ್ತಿಲ್ಲ. ಇನ್ನು ರಾಧಾ ಮನೋಹರ್ ದಾಸ್ ಅನ್ನುವಂತಹ ನೀಚಾತಿ ನೀಚ ಧರ್ಮ ನಿಂದಕ ಧರ್ಮಾಂಧ ಏನಿದಾನಲ್ಲ, ಅವನು ಮಾತ್ರ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಅವನು ಈಗಲೂ ಡೈಲಾಗ್ ಹೊಡಿತಾನೆ ಇದ್ದಾನೆ. ಬೈಬಲ್ನ ಕೆಟ್ಟ ಕೊಳ್ಕ ಭಾಷೆಯಲ್ಲಿ ಬೈತಾನೆ, ಜೀಸಸ್ನ ಕೆಟ್ಟ ಕೊಳ್ಕ ಭಾಷೆಯಲ್ಲಿ ಬೈತಾನೆ, ಕ್ರೈಸ್ತರನ್ನ ಕೆಟ್ಟ ಕೊಳ್ಕ ಭಾಷೆಯಲ್ಲಿ ಬೈತಾನೆ. ಆಮೇಲೆ ಚಾಲೆಂಜ್ ಹಾಕ್ತಾನೆ, ಏನು ಕಿತ್ಕೊಳ್ತಿರೋ ಕಿತ್ಕೊಳ್ಳಿ ಅಷ್ಟೇ. ಬೈಬಲ್ ಅಂದ್ರೆ ನಾನು ಅದಕ್ಕೆ ಸಮ, ಕ್ರೈಸ್ತರಂದ್ರೆ ನನಗೆ ಇದಕ್ಕೆ ಸಮ, ಯೇಸು ಅದಕ್ಕೆ ಸಮ. ಯೇಸು ಅಂಥವಳು ಹುಟ್ಟಿದ್ದು, ಇದು ಅದು ಏನು ಬೇಕಾದ್ರು. ಆದ್ರೆ ಅವನ್ನ ಅರೆಸ್ಟ್ ಮಾಡಲ್ಲ. ಯಾಕೆ? ಐ ಆಮ್ ಎನ್ ಅನ್ಅಪಾಲಜೆಟಿಕ್ ಸನಾತನಿ ಹಿಂದೂ ಅಂತ ಒಬ್ಬ ಉಪಮುಖ್ಯಮಂತ್ರಿ ಧರ್ಮಾಂಧತೆಯನ್ನು ಪ್ರದರ್ಶನ ಮಾಡಿದ ಮೇಲೆ ಇಂತಹ ಚಿಲ್ಟು ಪಲ್ಟು ಬೊಗಳೋ ನಾಯಿಗಳಿಗೆಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ ರೀ ಧೈರ್ಯ, ಸಿಕ್ಕಾಪಟ್ಟೆ ಸಿಗುತ್ತೆ. ಆ ಧೈರ್ಯ ಸಿಕ್ಕಿಬಿಟ್ಟಿದೆ. ಹಾಗಾಗಿ ಅವನು ಬೊಗಳ್ತಾನೆ ಇದ್ದಾನೆ, ಸರ್ಕಾರ ಅವನನ್ನು ಉತ್ತೇಜನ ಮಾಡ್ತಾನೆ ಇದೆ. ಇದರ ನಡುವೆ ಅಲ್ಲಿ ಮುಖ್ಯಮಂತ್ರಿ ಅಂತ ಕರೆಸ್ಕೊಂಡಿರುವಂತಹ ಚಂದ್ರಬಾಬು ನಾಯ್ಡು ಕಡೆಯಿಂದ ಒಂದು ಮಾತಿಲ್ಲ. ನನ್ನ ರಾಜ್ಯದ ಕಥೆನೇ ಅಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ. ಇಷ್ಟಕ್ಕೂ ಈ ಪ್ರಶ್ನಾ ರಾವಣ್ ತೆಲಂಗಾಣದ ಪ್ರಜೆ, ತೆಲಂಗಾಣದ ಹೈದರಾಬಾದ್ನಲ್ಲಿ ಹೋಗಿ ಆಂಧ್ರ ಪೊಲೀಸರು ಎತ್ಕೊಂಡು ಬಂದಿರೋದು. ಆ ತೆಲಂಗಾಣ ಸರ್ಕಾರ ಏನ್ ಮಾಡ್ತಿದೆ ಗೊತ್ತಿಲ್ಲ, ರೇವಂತ್ ರೆಡ್ಡಿ ಸರ್ಕಾರ. ಅದಕ್ಕೆ ಹೇಳೋದು ಕಾಂಗ್ರೆಸ್ ಒಂದು ರೀತಿ ಸುಪ್ತ ಸಂಘಿಗಳ ಗುಂಪು ಅಂತ. ಅವ್ರು ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನು ರಿಯಾಕ್ಷನ್ ಇಲ್ಲ ಅವ್ರದ್ದು. ಯಾರು ಬಂದ್ರು ತಗೊಂಡೋದ್ರು, ಆಂಧ್ರ ಪೊಲೀಸ್ ಅಂತೆ ತಗೊಂಡೋದ್ರು. ಮಂಟಮ್ ಅಂದ್ರೆ ತಾನೆ ತೆಲುಗು ಬಿಡ್ಡಲು, ನಾನು ತೆಲುಗು ನೀನು ತೆಲುಗು, ಎತ್ಕೊಂಡು ಹೋಗು ಅಂತ ಬಿಟ್ಟವರು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಆಂಧ್ರ ಪೊಲೀಸರು ಹೋಗಿ ಎತ್ಕೊಂಡು ಹೋಗಿದ್ದಾರೆ. ಈಗ ಈ ಯು.ಎ.ಪಿ.ಎಗೆ ಏನಾದ್ರೂ ಹುಡುಕ್ಬೇಕಲ್ಲ, ಅದಕ್ಕೆ ಕಳೆದ ವರ್ಷ ಒಂದು ವಿಡಿಯೋ ಮಾಡಿದ್ರು ಯಾರು, ಪ್ರಶ್ನಾ ರಾವಣ್. ಯಾವ ವಿಚಾರವಾಗಿ? ಶಾಲೆಗಳಲ್ಲಿ ಜಾತಿಯ ಆಧಾರದ ಮೇಲೆ ತಾರತಮ್ಯ ಆಗ್ತಿದೆ ಅಂತ ಒಂದು ಸ್ಕೂಲ್ಗೆ ಹೋಗಿ ಮಕ್ಕಳನ್ನ ಮಾತಾಡಿಸಿ ಆ ವಿಡಿಯೋ ಹಾಕಿದ್ರು. ಅದನ್ನ ಬಳಸ್ಕೊಂಡಿದ್ದಾರೆ. ಈಗ ಮಕ್ಕಳ ಮುಖ ಬ್ಲರ್ ಮಾಡಿಲ್ಲ, ಮಕ್ಕಳ ನಡುವೆ, ಮಕ್ಕಳ ಮನಸ್ಸಿನಲ್ಲಿ ಜಾತಿ ದ್ವೇಷ, ಜನಾಂಗೀಯ ದ್ವೇಷ, ಒಬ್ರಿಗೊಬ್ರಿಗೆ ದ್ವೇಷ ಮಾಡೋ ಹಾಗೆ ಮಾಡಿರೋದು ದೇಶಕ್ಕೆ ಅಪಾಯಕಾರಿ. ದೇಶದ ವಿರುದ್ಧ, ಸರ್ಕಾರದ ವಿರುದ್ಧ, ಪ್ರಭುತ್ವದ ವಿರುದ್ಧ ದಂಗೆ ಹೇಳೋದಕ್ಕೆ ಜನರನ್ನ ಪ್ರಚೋದಿಸಿದ್ದಾರೆ. ಹಾಗಾಗಿ ಇದು ಯು.ಎ.ಪಿ.ಎ ಅಡಿಯಲ್ಲಿ ಬರುತ್ತೆ, ದೇಶವನ್ನು ಒಡೆಯುವಂತಹ ಒಂದು ಹುನ್ನಾರ ಇದು ಈತನದು ಅಂತ ಹೇಳಿ ಯು.ಎ.ಪಿ.ಎ ಹಾಕಿ 15 ದಿನ ಜುಡಿಷಿಯಲ್ ಕಸ್ಟಡಿಗೆ ಹಾಕಿದ್ದಾರೆ. ಬೇಲ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸೊ 4 ದಿನ 5 ಕೇಸು, 4ರಲ್ಲಿ ಬೇಲು ಈಸಿಯಾಗಿ, ಯಾಕಂದ್ರೆ ಕೇಸೇ ಇಲ್ಲ ಅಲ್ಲಿ. 5ನೇದು ಹಾಗಾಗಬಾರ್ದು ಅಂತ ಯು.ಎ.ಪಿ.ಎ ಫಿಟ್ ಆಗಿರುವಂಥದ್ದು. ಸೊ ಇದಿಷ್ಟು ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಅರಾಜಕತೆ. ಒಬ್ಬ ಅಸ್ಪೃಶ್ಯ ಸಮುದಾಯದ, ಮಾದಿಗ ಸಮುದಾಯದ ಪತ್ರಕರ್ತ DCM ಆಡಿದ ಅದೇ ಮಾತುಗಳನ್ನ ರಿಪೀಟ್ ಮಾಡಿದ್ದಕ್ಕೆ ಆತನಿಗೆ ಯು.ಎ.ಪಿ.ಎ ವರೆಗೂ ಹೋಗುತ್ತೆ. ಆದ್ರೆ DCMಗೆ ಮಾತ್ರ ಏನು ಇಲ್ಲ. ಆ DCM ಅಂತಹವರಿಂದ ಅವರು ಇದ್ದಾರೆ ಅನ್ನುವ ಧೈರ್ಯದಲ್ಲಿ ಕೊಬ್ಬಿರುವಂತಹ ಧರ್ಮಾಂಧರಿಗೂ ಏನು ಸಮಸ್ಯೆ ಇಲ್ಲ. ಪ್ರಶ್ನೆ ಮಾಡಿದ ವ್ಯಕ್ತಿ ಮಾತ್ರ ಇವತ್ತು ಅಸ್ಪೃಶ್ಯತೆ ಆಗಿರೋ ಕಾರಣಕ್ಕೆ ಸಪೋರ್ಟ್ ಕಡಿಮೆ, ಜೈಲಲ್ಲಿ ಕೊಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಅದರ ಕುರಿತಾಗಿ ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ, ಇದಕ್ಕೆ ಮೇಲಾಗುವ ಬೆಳವಣಿಗೆಗಳನ್ನು ಖಂಡಿತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಯಥಾ ಪ್ರಕಾರ ಮಾಡ್ತಾನೆ ಇರ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.